ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ ಮತ್ತು ನನ್ನ ಆತ್ಮೀಯ ಪೋಷಕವರ್ಗದವರೇ, ನಾನು ಇಂದು ತಂದಿರುವಂಥ ಪಾಠ ಭರತ ವರ್ಷ 8ನೇ ತರಗತಿ ಸಮಾಜ ವಿಜ್ಞಾನ. ನಮ್ಮ ಭಾರತಕ್ಕೆ ಭರತ ವರ್ಷ ಅಂದರೆ ಯಾಕೆ ಬಂತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಾವು ಭಾರತೀಯರಲ್ವಾ, ನಮ್ಮ ದೇಶದ ಬಗ್ಗೆ ಭರತ ವರ್ಷ ಅಂದರೆ ಯಾಕೆ ಬಂತು? ಜಗತ್ತಿನ ರಾಷ್ಟ್ರ ಮತ್ತು ಜನಸಮುದಾಯಗಳ ಮೇಲೆ ಭೌಗೋಳಿಕ ಪರಿಸರದ ಪ್ರಭಾವ ಇರುವುದನ್ನು ನಾವು ಕಾಣ್ತೇವೆ. ಮಾನವನ ಜೀವನ ಮತ್ತು ಪರಿಸರಕ್ಕೂ ನಿಕಟ ಸಂಬಂಧವಿದೆ. ಇದರಿಂದ ಮಾನವನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರ ಅಗತ್ಯವಾಗಿದೆ. ಭೌಗೋಳಿಕವಾಗಿ ಭಾರತದ ಜ್ಞಾನ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಭಾರತ ಒಂದು ಉಪಖಂಡ. 3 ಕಡೆ ನೀರಿನಿಂದಲೂ 1 ಕಡೆ ಭೂಭಾಗದಿಂದಲೂ ಆವೃತವಾಗಿರುವುದರಿಂದ ಭಾರತವನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಭಾರತ ನೆರೆಹೊರೆಯ ದೇಶಗಳು ಯಾವುವು ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಬಾಂಗ್ಲಾ ಮತ್ತು ಮಯನ್ಮಾರ್. ಹಿಂದೆ ಈ ಎಲ್ಲ ಪ್ರದೇಶಗಳನ್ನು ಒಟ್ಟಾಗಿ ನಾವು ಭರತ ವರ್ಷ ಎಂದು ಕರಿತಾ ಇದ್ವಿ. ಇದನ್ನು ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಎನ್ನುತ್ತಿದ್ದರು. ಭಾರತದ ಭೂಗಡಿ ಎಷ್ಟಿದೆಯಪ್ಪ ಅಂದರೆ 15,200 ಕಿಲೋಮೀಟರ್. ಭಾರತದ ಕರಾವಳಿ ಪ್ರದೇಶ 6,100 ಕಿಲೋಮೀಟರ್. 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿವೆ. ದೇಶದ ರಾಜಧಾನಿ ನವದೆಹಲಿ. ಭಾರತದ ಭೌಗೋಳಿಕ ಲಕ್ಷಣಗಳು: ಉತ್ತರದ ಪರ್ವತ ಪ್ರದೇಶಗಳು, ಹಿಮಾಲಯ ಪರ್ವತ ಶ್ರೇಣಿ, ಉತ್ತರ ಮಹಾಮೈದಾನಗಳು, ಸಿಂಧು ಗಂಗಾ ನದಿಯ ಬಯಲು ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿ, ದಕ್ಕನ್ ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ತೀರ ಪ್ರದೇಶಗಳು. ಈಗ ಉತ್ತರದ ಪರ್ವತ ಪ್ರದೇಶಗಳು ಹಿಮಾಲಯದ ಮಹತ್ವ. ಜಗತ್ತಿನ ಅತಿ ಎತ್ತರದ ಶಿಖರಗಳನ್ನು ಹೊಂದಿವೆ. ಭಾರತ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಾಪಾಡುತ್ತದೆ. ಪ್ರಾಚೀನ ಭಾರತದ ಮೇಲೆ ಅತಿಕ್ರಮಣಗಳು ವಿರಳ. ವಾಯವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕ ದಾಳಿಗಳು ಸಂಭವಿಸಿವೆ. ಅಪಾರ ನೈಸರ್ಗಿಕ ಸಂಪತ್ತು ಹೊಂದಿದ ಭಾರತ. ಹಲವಾರು ನದಿಗಳಿಗೆ ಉಗಮ ಸ್ಥಾನವಾಗಿದೆ ಭಾರತ. ದೇಶದ ಆರ್ಥಿಕ ಅಭಿವೃದ್ಧಿಯು ಕೂಡ ಸಹಾಯ ಮಾಡುತ್ತದೆ. ಸಿಂಧೂ ಗಂಗಾ ಬಯಲು ಪ್ರದೇಶ. ಈ ಪ್ರದೇಶ ಅತ್ಯಂತ ಫಲವತ್ತಾದಂಥ ಪ್ರದೇಶ. ಸಿಂಧೂ ಮತ್ತು ವೇದಕಾಲದ ನಾಗರಿಕತೆ ಜನ್ಮ ಪಡೆದಿವೆ. ಇಲ್ಲಿನ ಫಲವತ್ತಾದ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಲು ಕದನಗಳು ನಡೆದಿವೆ. ಇದರ ಮೇಲೆ ಹಿಡಿತ ಸಾಧಿಸಿದರೆ ಚಕ್ರಾಧಿಪತಿಗಳಾಗುತ್ತಿದ್ದರು. ಹಲವಾರು ರಾಜಮನೆತನಗಳು ಆಳ್ವಿಕೆ ಮಾಡಿವೆ. ಹಲವಾರು ಧಾರ್ಮಿಕ ಕೇಂದ್ರಗಳಿವೆ. ಕೃಷಿ ಮತ್ತು ಕೈಗಾರಿಕೆಗಳ ಪ್ರಗತಿ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿ. ಪರ್ಯಾಯ ಪ್ರಸ್ಥಭೂಮಿ. ನರ್ಮದಾ ನದಿಯು ಭಾರತವನ್ನು 2 ಪರ್ಯಾಯ ಪ್ರಸ್ಥಭೂಮಿಗಳನ್ನಾಗಿ ಮಾಡಿದೆ. ಒಂದು ಮಾಲವಾ ಪ್ರಸ್ಥಭೂಮಿ ಅಥವಾ ಉತ್ತರದ ಎತ್ತರ ಪ್ರದೇಶ, 2 ದಕ್ಕನ್ ಪ್ರಸ್ಥಭೂಮಿ. ಮೌರ್ಯರು ಮತ್ತು ಗುಪ್ತರು ಈ 2 ಭಾಗಗಳನ್ನು ಆಳಿದರು. ಉತ್ತರ ಮತ್ತು ದಕ್ಷಿಣ ಭಾರತವೆಂಬ ವಿಭಜನೆ ಸಾಂಸ್ಕೃತಿಕ ಪ್ರಭೇದಗಳಿಗೆ ಕಾರಣ. ಕರಾವಳಿ ಪ್ರದೇಶ ನೋಡ್ಕೊಂಡು ಬರೋದಾದರೆ, ಕರಾವಳಿ ಪ್ರದೇಶವು 6,100 ಕಿಲೋಮೀಟರ್ ಹಬ್ಬಿದೆ. ಭಾರತ ಕರಾವಳಿನ 2 ಭಾಗಗಳನ್ನಾಗಿ ಮಾಡಬಹುದು. ಒಂದು ಪಶ್ಚಿಮ ಕರಾವಳಿ, ಮತ್ತೊಂದು ಪೂರ್ವ ಕರಾವಳಿ. ಪಶ್ಚಿಮ ಕರಾವಳಿ ಕೊಂಕಣ ತೀರ ಮತ್ತು ಮಲಬಾರ್ ತೀರ. ಪೂರ್ವ ಕರಾವಳಿ ಕೋರಮಂಡಲ ತೀರ ಮತ್ತು ಉತ್ಕಲ ತೀರ. ಪ್ರಾಚೀನ ಕಾಲದಿಂದ ಇಲ್ಲಿನ ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು. ಈ ರೇವು ಪಟ್ಟಣಗಳ ಅಭಿವೃದ್ಧಿಗಾಗಿ ದಕ್ಷಿಣ ಭಾರತದ ಪ್ರಬಲ ಪಾಂಡ್ಯ, ಚೇರ, ಚೋಳ ರಾಜ್ಯ ಮನೆತನಗಳು ಉದಯಕ್ಕೆ ಕಾರಣವಾದವು. ಹಲವಾರು ರಾಜಮನೆತನಗಳು ವ್ಯಾಪಾರ ಸಂಬಂಧ ಹೊಂದಿವೆ. ಇಲ್ಲಿನ ವೈವಿಧ್ಯತೆಯ ಭೌಗೋಳಿಕ ಪರಿಸರವು ಜನಾಂಗಗಳ ಮೇಲೆ ಪ್ರಭಾವ ಬೀರಿದೆ. ಇಲ್ಲಿನ ಭಾವನಾತ್ಮಕವಾಗಿ ಬೆಸೆದು ಹೋದ ಸಂಸ್ಕೃತಿಯು ವೈವಿಧ್ಯತೆಗಳನ್ನು ಮೈಗೂಡಿಸಿಕೊಂಡಿವೆ. ವೈವಿಧ್ಯತೆಯಲ್ಲಿನೇ ಏಕತೆಯೇ ಇದರ ಜೀವಾಳ. ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಓದೋ ಮಕ್ಕಳು ಓದ್ತಾನೆ ಇರಬೇಕು. ಏಕೆಂದರೆ ಶಾಲೆ ಬಿಟ್ಟು ರಜೆ, ಬೇಸಿಗೆ ಕಾಲ ಕೂಡ ಹೆಚ್ಚಾಗಿ ಬಿಸಿಲಿಗೆ ಬರಬೇಡಿ. ಅತಿಯಾದ ಸುಡು ಬಿಸಿಲು ಬೆಳಗಾವಿ, ಬಿಜಾಪುರ
ಗುಲ್ಬರ್ಗ ಇಲ್ಲೆಲ್ಲ ಇವತ್ತು 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅನ್ನೋದನ್ನು ನಾನು ವಾರ್ತೆಯಲ್ಲಿ ನೋಡಿದೆ. ಎಲ್ಲಿಗೆ ಹೋದರೂ ಕೂಡ 11-12 ಗಂಟೆ ಒಳಗಡೆ ಬಂದುಬಿಡಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.